ಜನ್ಮಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ಎಲ್ಲ ಶ್ರೀಕೃಷ್ಣ ಭಕ್ತರಿಗೆ ನಮ್ಮ ಶುಭಾಶಯಗಳು. ಈ ಬಾರಿ ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವೈಭವದಿಂದ ಆಚರಿಸಬೇಕು ಎಂದು ಸಂಕಲ್ಪ ಮಾಡಿ ಈಗಾಗಲೇ ಶ್ರೀಕೃಷ್ಣ ಮಹೋತ್ಸವವನ್ನು ಪ್ರಾರಂಭ ಮಾಡಿದ್ದು ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಈಗಾಗಲೇ ರಥೋತ್ಸವ, ಅದೇ ರೀತಿ ರಥೋತ್ಸವ, ಇನ್ನೂ ಅನೇಕ ಉತ್ಸವಗಳು, ಕ್ರೀಡೋತ್ಸವ ಇದೆಲ್ಲ ಬಹಳ ಒಂದು ಸಂಭ್ರಮದಿಂದ ನಡೆದಿದ್ದು. ಕೃಷ್ಣನ ಅವತಾರದ ಒಂದು ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟು ಶ್ರೀಕೃಷ್ಣನ ಒಂದು ವಿಶೇಷ ಪೂಜೆಯನ್ನು ಮಹೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಪರ್ಯಾಯವನ್ನು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ನಾವು ಘೋಷಣೆ ಮಾಡಿದ್ದರಿಂದ ಈ ಬಾರಿ ಗೀತಾಚಾರ್ಯನ ಈ ಒಂದು ಅಷ್ಟಮಿಯ ಮಹೋತ್ಸವವನ್ನು ಭಗವದ್ಗೀತೆಯ ಪ್ರಚಾರದ ಮುಖಾಂತರ ಮಾಡಬೇಕು ಅಂತ ಎಲ್ಲ ಕೃಷ್ಣ ಭಕ್ತರು ಕೂಡ ಈ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಬರ್ತ್ಡೇ ಗಿಫ್ಟ್ ಆಗಿ ಭಗವದ್ಗೀತೆಯನ್ನು ಬರೆದು ಸಮರ್ಪಣೆ ಮಾಡಬೇಕು. ಯಾರ್ಯಾರು ಬರೆದಿದ್ದೀರಿ ನೀವು ಅದರ ಪ್ರಚಾರವನ್ನು ಮಾಡಿ ಇನ್ನೂ ಅನೇಕ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಕೃಷ್ಣನಿಗೆ ಸಮರ್ಪಣೆ ಮಾಡುವ ಮುಖಾಂತರ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಭಗವದ್ಗೀತೆಯನ್ನು ಸಮರ್ಪಣೆ ಮಾಡುವ ಮುಖಾಂತರ ಬರ್ತ್ಡೇ ಗಿಫ್ಟ್ ಕೊಟ್ಟು ಕೃಷ್ಣನ ಒಂದು ವಿಶೇಷ ಅನುಗ್ರಹವನ್ನು ಪಡೆಯುವಂತಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಭಕ್ತರನ್ನು ಕೂಡ ನಾವು ಕೇಳುತ್ತಾ ಈ ಒಂದು ಸಂಭ್ರಮದಲ್ಲಿ ನೀವೆಲ್ಲರೂ ಕೂಡ ಬಂದು ಭಾಗವಹಿಸಿ ಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯಬೇಕು. ನಮ್ಮ ಲಡ್ಡೋತ್ಸವದಲ್ಲಿ 108 ಬಗೆಯ ಲಡ್ಡುಗಳ ಸಮರ್ಪಣೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅಂತಹ ಒಂದು 108 ಬಗೆಯ ಲಡ್ಡುಗಳನ್ನು ಸವಿದು ಅದೇ ರೀತಿ ಕೃಷ್ಣನ ದರ್ಶನ ಮಾಡಿ ಶ್ರೀಕೃಷ್ಣನ ಒಂದು ನಿತ್ಯಪುಣ್ಯ ಮಹೋತ್ಸವವನ್ನು ನೋಡಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿ ಧನ್ಯರಾಗಿದೆ. ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪ್ರಾಣದೇವರ ಅನುಗ್ರಹ ನಿರಂತರ ಇದನ್ನು ಕೇಳಿ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತೇವೆ.